ತುಂಬ ದಿನಗಳಿಂದ ಕೇದಾರ್ನಾಥಿಗೆ ಹೋಗ್ಬೇಕಂತ ಭಾಳ ಆಸೆ ಇತ್ತು. ಅದಕ್ಕೆ ಹೋಗ್ಬೇಕಂತಂದೇಳಿ ನಮ್ಮ ಫ್ರೆಂಡ್ಸಿಗೆಲ್ಲರಿಗೆ ಕರೆದ್ವಿ, ಯಾರೂ ಬರಲಿಲ್ಲ, ಎಲ್ಲರೂ ಕೈ ಕೊಟ್ಟರು. ಅದಕ್ಕೆ ನಮ್ಮ ಫ್ರೆಂಡ್ ಅಜ್ಜಯ್ಯ ನಾನು ಇಬ್ಬರು ಸೇರಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಕೇದಾರ್ನಾಥ ಟ್ರಿಪ್ಪಿಗೆ ಹೊರಟೇ ಬಿಟ್ವಿ. ಅಂತೂ ಇಂತೂ ನಾವು ಕಾಯ್ತಿದ್ದ ದಾವಣಗೆರೆಯಿಂದ ದಿಲ್ಲಿಗೆ ಹೋಗುವಂತಹ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಟ್ರೈನ್ ಬಂದೇ ಬಿಡ್ತು. ನಮ್ಮನ್ನು ಕೇದಾರ್ನಾಥ ಯಾತ್ರೆಗೆ ಕಳಿಸಲು ನಮ್ಮ ಫ್ರೆಂಡ್ ಆದ ಮಧು ಶಾಮ್ನೂರು ಕೂಡ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದ. ಅವನಿಗೆ ಪ್ರೀತಿಯಿಂದ ನಾವು ಆನೆ ಅಂತ ಕರಿತೀವಿ. ಆನೆಗೆ ಒಂದು ಪ್ರೀತಿಯ ಟಾಟಾ ಮಾಡಿ ನಾವು ದಿಲ್ಲಿ ಕಡೆ ಹೊರಟೇ ಬಿಟ್ವಿ. ಇನ್ನು ಸಾಯಂಕಾಲ 4 ಗಂಟೆ ಅರ್ಪಣೆ ಬಿಟ್ಟು ದಾವಣಗೆರೆಯಿಂದ 5:52ಕ್ಕೆ ಟ್ರೈನ್ ಇತ್ತು. ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಟ್ರೈನ್ 5:52ಕ್ಕೆ. ಬಟ್ ಯಾರಾದರೂ ನೀವು ಕೇದಾರನಾಥ ಟ್ರಿಪ್ ಅಥವಾ ಈ ಥರ ಉತ್ತರಾಖಂಡ ಕಡೆಗೆ ಯಾವುದಾದ್ರೂ ಟ್ರಿಪ್ ಹೋಗೋಕ್ಕಾದ್ರೆ ಮುಂಚೆನೇ ನೀವು ಟ್ರೈನ್ ಬುಕ್ ಮಾಡ್ಕೊಳ್ರಿ. ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡೇ ಬರ್ರಿ. ಯಾಕಂದರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಗೆ ಜರ್ನಿ ಮಾಡಿ ಸುಸ್ತಾಗುತ್ತೆ. ಈಗ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿರೋದ್ರಿಂದ ಎಲ್ಲರಿಗೂ ಕೂಡ ಸೀಟ್ ಸಿಕ್ಕಿದೆ, ಆರಾಮಾಗಿ ನಾವು ಬರ್ತೀವಿ. ಈಗ ನಾನು ಕೇದಾರ್ನಾಥ್ ಟ್ರಿಪ್ ಪ್ಲಾನ್ ಮಾಡ್ಬೇಕಾದ್ರೆ ನಮ್ಮ ಮಾವ ಅಜ್ಜಯ್ಯ ಯಾವಾಗ ನೋಡಿದ್ರು ನಮ್ಮ ಮಾವ ನಾವು ಇಬ್ಬರು ಆಗ್ತೀವಿ. ಚೆನ್ನಾಗಿ ಮಾತಾಡ್ಕೊಂತ ಹೋಗೋಣ, ಖುಷಿಯಾಗಿ ಹೋಗೋಣ, ಆರಾಮಾಗಿ ನೋಡ್ಕೊಂಬರೋಣ ಅಂತ ಹೇಳಿ ಅವನು ಮಾತ್ರ ಬರೀ ನಿದ್ದೆ ಮಾಡ್ತಾನೆ. ನೋಡ್ರಿ ಆ ಪಾಟಿ ನಿದ್ದೆ ಮಾಡ್ತಾನಂದ್ರೆ ಅವನು. ನೋಡಿದ್ರಲ್ಲ ಯಾವ ಪಾಟಿ ನಿದ್ದೆ ಮಾಡ್ತಾನೆ ಅಂತ. ಇಂಥರ ಕಡೆ ಯಾರು ಟ್ರಿಪ್ಪಿಗೆ ಹೋಗೋಣ. ये 90 रुपये क्या यार, बहुत महंगा है यार, 90 रुपये इतना खाना. ನಮಸ್ಕಾರ ಸ್ನೇಹಿತರೆ, ನಾವೀಗ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಡೆಲ್ಲಿಯಲ್ಲಿದ್ದೀವಿ. ನೀವೇನಾದ್ರೂ ಚಾರ್ಧಾಮ್ ನೋಡಬೇಕು ಅಂತಂದೇಳಿ ಟ್ರಿಪ್ಪಿಗೆ ಪ್ಲ್ಯಾನ್ ಹಾಕಿದರೆ ಡೆಲ್ಲಿ ಬಂದು ಡೆಲ್ಲಿಯಿಂದ ಹರಿದ್ವಾರಿಗೆ ಬಂದು ಹರಿದ್ವಾರದಿಂದ ನೀವು ಬಸ್ ಮೂಲಕ ಬೇರೆ ಕಡೆಗೆ ಹೋಗ್ಬೇಕಾಗುತ್ತೆ. ಆದರೆ ನೀವು ಡೆಲ್ಲಿಯಿಂದ ಬಂದು ಡೆಲ್ಲಿಯಿಂದ ಹರಿದ್ವಾರಿಗೆ ಟ್ರೈನ್ ಬುಕ್ ಮಾಡಿದರೆ ಓಕೆ. ಅಕಸ್ಮಾತ್ ಟ್ರೈನ್ ಬುಕ್ ಮಾಡಲಿಲ್ಲ ಅಂತಂದರೆ ಡೆಲ್ಲಿಯಲ್ಲಿ ಕಾಶ್ಮೀರ್ ಗೇಟ್ ಅಂತ ಒಂದು ಅಡ್ರೆಸ್ ಇದೆ, ಅಲ್ಲಿಗೆ ಹೋಗಿ ನೀವು ಬಸ್ನ ಹಿಡ್ಕೊಂಡು ಹರಿದ್ವಾರಕ್ಕೆ ಹೋಗ್ಬೇಕಾಗುತ್ತೆ. ಆದರೆ ನೀವೇನು ರೈಲ್ವೆ ಸ್ಟೇಷನಿಂದ ಮುಂದ್ಗಡೆ ಹೋಗ್ತಿರಲ್ಲ, ಇಲ್ಲಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಇಲ್ಲಿ ಭಾಳಷ್ಟು ಜನ ಟ್ರ್ಯಾಕ್ಸ್ ಇದು ಮಾಡೋರು, ಅವರೆಲ್ಲ ನಿಮಗೆ ಸುಮ್ಮನೆ ಮಿಸ್ಗೈಡ್ ಮಾಡಿ ಭಾಳಷ್ಟು ತಪ್ಪದಾರಿಗೆ ಹೇಳೋದು, ದುಡ್ಡು ಕೇಳೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಯಾರ ಮಾತನ್ನ ನಂಬಡಿ. ನೀವು ರೈಲ್ವೆ ಸ್ಟೇಷನ್ ಇಲ್ಲಿದ್ದರೆ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದರೆ ಅಲ್ಲಿಂದ ಸೀದಾ ನೀವು ಕಾಶ್ಮೀರ್ ಗೇಟ್ ಹತ್ರ ಹೋಗಿ. ಕಾಶ್ಮೀರ್ ಗೇಟಿಂದ ನಿಮಗೆ ಬಸ್ಗಳು ಸಿಗ್ತವೆ. ಒಬ್ಬರಿಗೆ ಮಿನಿಮಮ್ 1,000 ರೂಪಾಯಿ, 800, 1200 ಈ ಥರ ನಿಮಗೆ ಬಸ್ ಟಿಕೆಟ್ ಇರುತ್ತೆ. ಅಲ್ಲಿಂದ ನೀವು ಡೈರೆಕ್ಟ್ ಹೋಗ್ರಿ. ಆದರೆ ಇಲ್ಲಿಂದಲೇ ನೀವು ಯಾವುದೇ ರೀತಿ ಟ್ರ್ಯಾಕ್ಸ್ಗಳು ಆ ಥರದ ಯಾವುದೇ ನಂಬಲಿಲ್ಲಂಗೆ ಹೋದರೆ ನಿಮ್ಮ ದುಡ್ಡು, ನಿಮ್ಮ ಸಮಯ ಎರಡೂ ವ್ಯರ್ಥ ಆಗಲಿಲ್ಲ ಉಳಿತದೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಈಗಿನ ಒಂದು ಘಟನೆ ನಡೀತು. ನೀವು ಯಾವುದೇ ರೈಲ್ವೆ ಸ್ಟೇಷನಲ್ಲಿ ಇರಬೇಕಾದ್ರೆ ನಿಮ್ಮ ಲಗೇಜಿಗೆ ಅಥವಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಈ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಬ್ಬನ ಕಳ್ಳ ಬಂದ, ಏನೋ ಕದಿಯಕ್ಕೆ ಹೋಗಿ ಜನರ ಕೈ ಸಿಕ್ಕ, ಅಲ್ಲಿಂದ ಪೊಲೀಸರು ಬಂದರು. ಅಲ್ಲಿಂದ ಏನಾಯಿತು ಅನ್ನೋದು ನೀವೇ ನೋಡಿ ವಿಡಿಯೋ ಪ್ಲೇ ಮಾಡ್ತೀನಿ. ಡೆಲ್ಲಿಯಿಂದ ಹರಿದ್ವಾರಿಗೆ ಹೋಗಬೇಕಾಗಿರುವ ಉತ್ಕಲ್ ಎಕ್ಸ್ಪ್ರೆಸ್ ಟ್ರೈನು ಮಧ್ಯಾಹ್ನ 2:30ಗೆ ಬರಬೇಕಾಗಿತ್ತು. ಆದರೆ 4:15 ಬಂದಿದೆ, 2 ಗಂಟೆ ಲೇಟಾಗಿ. ಅಂತೂ ಇಂಥ ಹರಿದ್ವಾರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟೈಮ್ 9 ಗಂಟೆ. ಇಲ್ಲಿ ಹೊರಗಡೆ ಹೋಗೋದು ಇದು ಎಲ್ಲಿ ನೋಡ್ತಿದ್ರೆ ಹರಿದ್ವಾರದಲ್ಲಿ ಎಷ್ಟು ಕ್ರೌಡ್ ಇದೆ ನೋಡ್ರಿ. ಹರಿದ್ವಾರ ರೈಲ್ವೆ ಸ್ಟೇಷನ್. ರಾತ್ರಿ ಹರಿದ್ವಾರದಲ್ಲೇ ಊಟ ಮಾಡಿದ್ವಿ. ಇದೇ ನಮ್ಮ ಗಾಡಿ ಸೋನ್ಪ್ರಯಾಗ್ ಹೋಗುವ ಬಸ್ಸು. ಬರ್ರಿ ಬಸ್ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಒಳ್ಳೆ ಪುಷಪ್ ಸೀಟ್ಸ್, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ಬೆಳಿಗ್ಗೆ 3 ಗಂಟೆಗೆ ಸೋನ್ಪ್ರಯಾಗ್ಗೆ ಫಸ್ಟ್ ಬಸ್ ಇರೋದ್ರಿಂದ ನಾವು
ರಾತ್ರಿ ಹರಿದ್ವಾರ ರೈಲ್ವೆ ಸ್ಟೇಷನ್ನಲ್ಲಿ ಸ್ವಲ್ಪ ಹೊತ್ತು ಕಾದು ಮೊಬೈಲ್ಸ್ ಎಲ್ಲ ಚಾರ್ಜ್ ಮಾಡಿಕೊಂಡು ಹಾಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ. ಹರಿದ್ವಾರದಿಂದ ಸೋನ್ಪ್ರಯಾಗ್ ಘಾಟ್ ರೋಡ್ನಲ್ಲೇ ಇಂಥ ಘಾಟ್ ರೋಡ್ ಒಳಗೆ ಸತಿಗೆ ನಮ್ಮ ಮಾಮೂಲು ನಿಂತು ಇಪ್ಪು ಸ್ವಲ್ಪ ಜಸ್ಟ್ ಮಿಸ್. ನಾವು ಹೋಗೋ ಬಸ್ಗಿಂತ ಸ್ವಲ್ಪ ಮುಂದುಗಡೆ ಮ್ಯಾಲಿಂದ ಒಂದು ದೊಡ್ಡ ಕಲ್ಲು ಬಿತ್ತು ತೆಳಗಡೆ. ನಮ್ಮ ಬಸ್ ಮೇಲೆ ಏನಾದರೂ ಬಿದ್ದಿದ್ರೆ ನಮ್ಮ ಬಸ್ ಎಲ್ಲ ಚಪಾಟಿ ಚಿಂದಿ ಚಿತ್ರಾನ್ನ ಆಗಿರೋದು. ನೋಡಿರಿ ಅಲ್ಲಿ ಮುಂದುಗಡೆ ಕಲ್ಲು ಕಾಣಿಸ್ತಿದೆ ರೋಡ್ ಮೇಲೆ ಬಿದ್ದಿರೋದು, ಎಷ್ಟು ದೊಡ್ಡ ಬಿದ್ದಿದೆ ಅಂತ. ಅದಕ್ಕೆ ಇದು ಭಾಳ ಡೇಂಜರಸ್ ಸ್ಪಾಟ್ ಮತ್ತು ರೋಡ್ ಅಂತ ಹೇಳೋದು. ಈಗ ನಾವು ನೋಡ್ತಿರೋ ಪ್ಲೇಸು ರುದ್ರಪ್ರಯಾಗ್ ಅಂತ, ಉತ್ತರಾಖಂಡ್ ಡಿಸ್ಟಿಕ್ ಇದು. ಇದರಲ್ಲಿ ಅಲ್ಕಾನಂದ ಮತ್ತು ಭಗೀರಥಿ ಎರಡೂ ನದಿ ಕೂಡಿ ಇಲ್ಲಿಂದನೇ ಗಂಗಾ ನದಿ ಉಗಮ ಆಗುತ್ತೆ ಅಂತ ಹೇಳ್ತಾರೆ. ಇದರ ಅಮರ ಶಿಲ್ಪಿ ಬಂತ ಹೈ ನಾ. ನಮಸ್ಕಾರ ಫ್ರೆಂಡ್ಸ್, ನಾವಿರೋಂಥ ಪ್ಲೇಸ್ ಶ್ರೀನಗರ, ಉತ್ತರಾಖಂಡ್. ಇಲ್ಲಿ ಟೀ ಕುಡಿಯೋಕೆ ಅಂತಂದೇಳಿ ನಿಲ್ಲಿಸಿದ್ದಾರೆ ಬಸ್. ಇದು ವೈಟ್ ಬಸ್ ಇದೆಲ್ಲ ಇದೆ. ನಾವು ಬಸ್ ಭಾಳ ಚಳಿ ಇದೆ ಇಲ್ಲಿ, 18 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಭಾಳ ಚಳಿ ಇದೆ. ವೆರಿ ಡೇಂಜರಸ್ ಪ್ಲೇಸ್ ಇದು. ಪೂರ್ತಿ ಲ್ಯಾಂಡ್ ಸ್ಲೈಡ್ ಆಗಿರೋದು. ಹತ್ರ ಸೋನ್ಪ್ರಯಾಗ್ ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಇಲ್ಲಿ ಸುಮಾರು 3 ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಸುಮಾರು ಒಂದು 5 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿತ್ತು. ಈಗಿನ ಕ್ಲಿಯರ್ ಆಗಿದೆ, ಈಗಿನ ಹೋಗ್ತಾ ಇದೀವಿ ಮತ್ತೆ. ಅಂತ ಇಂಥ ಸೋನ್ಪ್ರಯಾಗ್ ಬಂದ್ವಿ. ಇದೇ ಸೋನ್ಪ್ರಯಾಗ್ ಹಿಂದೆ ನೋಡ್ತಿದ್ರಲ್ಲ, ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.